Welcome to day 24 of 30-day placement series. Let's say you wrote the code in the interview and the interviewer said, okay, ಇದಕ್ಕೆ ಒಂದು ಸ್ಪೆಸಿಫಿಕ್ ಇನ್ಪುಟ್ ಟೆಸ್ಟ್ ಮಾಡಂತಾರ. ಅದನ್ನು ನೀವು ಕೋಡ್ ವಾಕ್ ಥ್ರೂ ಮಾಡುವಾಗ you realize that you have not handled it. Let's say in this code I have not handled the null check, palindrome function ಒಳಗೆ. So interview will say test it for null as an input and string length is 0. ಅವಾಗ you see that you have not handled specifically that input. So ಅವಾಗ ನೀವು ಏನಂದ್ರೆ ಇಲ್ಲಿ you can say that, you can acknowledge, yes I am sorry I missed that case, can I write that code here ಅಂತಂದು ಇಲ್ಲಿ ಜಾಗ ಇದ್ರೆ ಅಲ್ಲಿ ಬರೀರಿ, ಇಲ್ಲಾಂದ್ರೆ ಏನನ್ರಿ ಕ್ಯಾನ್ ಐ ರೈಟ್ ದಟ್ ಹಿಯರ್ ಅಂತ ಹೇಳಿ ಎಲ್ಲಿ ನಿಮ್ಮ ಜಾಗ ಇರುತ್ತಲ್ಲ ಬೋರ್ಡ್ನಾಗ ಸರ್ ಕ್ಯಾನ್ ಐ ಇಂಪ್ಲಿಮೆಂಟ್ ದಟ್ ಹಿಯರ್ ಅಂತ ಹೇಳಿ. ಸೊ ಯು ಗೋ ಹೆಡ್ ಆ್ಯಂಡ್ ಇಂಪ್ಲಿಮೆಂಟ್ ದಟ್. ಇಲ್ಲಿ ನೀವು ಆ ಕೇಸನ್ನು ಇಂಪ್ಲಿಮೆಂಟ್ ಮಾಡಿರಿ, ಈ ಥರ ಇಂಪ್ಲಿಮೆಂಟ್ ಮಾಡಿ ಯು ಟೇಕ್ ಕೇರ್ ಆಫ್ ಇಟ್. ಮೇಕ್ ಶ್ಯೂರ್ ಟು ಅಕ್ನಾಲೇಜ್ ದಟ್ ಯು ಮಿಸ್ ದಟ್ ಕೇಸ್. ದಿಸ್ ಇಸ್ ಒನ್. ದ ಸೆಕೆಂಡ್ ಥಿಂಗ್, ಲಾಜಿಕಲ್ ಇಶ್ಯೂಸ್ ಇದ್ದು ಅಂದ್ರೆ ಅವಾಗ ಇಲ್ಲಿ ಚೇಂಜ್ ಮಾಡುವಾಗ ಎಷ್ಟೋ ಸರಿ ಪೀಪಲ್ ವಿಲ್ ಜಸ್ಟ್ ರ್ಯಾಂಡಮ್ಲಿ ಚೇಂಜ್ ಸಮಥಿಂಗ್ ಲೈಕ್ ದಿಸ್ ಆ್ಯಂಡ್ ದೇ ವಿಲ್ ಸೇ ಓ ಇದಿಲ್ಲ ಹಿಂಗಿದ್ದು ಹಿಂಗೆ ಆಗುತ್ತೆ ಅಂತ ಹೇಳ್ತಾರೆ, ಆ್ಯಂಡ್ ದಟ್ ಜನರಲಿ ಕಾಸಸ್ ಆ್ಯನ್ ಅನದರ್ ಇಶ್ಯೂ ಆರ್ ಅನದರ್ ಬಗ್. ಆ ಥರ ಮಾಡಬೇಡ್ರಿ. ವೆನ್ ಯು ಆರ್ ಚೇಂಜಿಂಗ್ ಎನಿ ಲಾಜಿಕಲ್ ಸ್ಟೇಟ್ಮೆಂಟ್ ಲೈಕ್ ದಿಸ್, ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ಹಿಂಗಾಗಬಾರ್ದು ಒಂದು ಇನ್ಪುಟ್ಗೆ ಫಿಕ್ಸ್ ಆಗಿ ಇನ್ನೊಂದು ಬೇರೆ ಇನ್ಪುಟ್ಗೆ ಅದು ಫೇಲ್ ಆಗಬಾರ್ದು. ದಿಸ್ ಗೋಸ್ ಆಸ್ ಅ ವೆರಿ ಸ್ಟ್ರಾಂಗ್ ನೆಗೆಟಿವ್ ಪಾಯಿಂಟ್. ವಿತೌಟ್ ಫರ್ಗೆಟಿಂಗ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ and share this with your friends who are preparing for placements.